ಕಾಂಗ್ರೆಸ್ನಲ್ಲಿ ಈಗ ಬೆಳಗಾವಿ ಚಿಕ್ಕೋಡಿ ಟಿಕೆಟ್ ಫೈಟ್ ಜೋರಾಗಿದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ಗೆ ಟಿಕೆಟ್ ಖಚಿತ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾಗೆ ಸೀಟ್ ಸಿಗಬಹುದು. ಇಬ್ಬರೂ ಮಕ್ಕಳಿಗೆ ಟಿಕೆಟ್ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿಯನ್ನು ಸೂಚಿಸಿದೆಯಂತೆ. ಕೊನೆ ಕ್ಷಣದಲ್ಲಿ ಪುತ್ರಿಗೆ ಚಿಕ್ಕೋಡಿ ಟಿಕೆಟ್ ಬೇಡ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಾಯಕರು ಮನವೊಲಿಸಿದಾರಂತೆ. ನೋಡ್ರಪ್ಪ, ಇಬ್ಬರೂ ಕಚ್ಚಾಡಬೇಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೂ ಟಿಕೆಟ್ ಕೊಡ್ತೀವಿ, ನಿಮ್ಮ ಮಗಳಿಗೂ ಟಿಕೆಟ್ ಕೊಡ್ತೀವಿ ಅಂತ. ಬಟ್ ಸತೀಶ್ ಜಾರಕಿಹೊಳಿ ಬೇಡ ಅಂತ, ನಾನು ಯಾರು ಹೇಳ್ತೀನಿ ಅವ್ರಿಗೆ ಕೊಡಿ, ಚಿಕ್ಕೋಡಿನಲ್ಲಿ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಇಬ್ಬರೂ ನಾಯಕರ ನಡುವೆ ಕಿತ್ತಾಟ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೂ ಬೇರೆ ಬೇರೆ ರೀಸನ್ಸ್ ಇದೆ. ಸಂಪನ್ಮೂಲದ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದಕ್ಕೂ ಸಿದ್ಧ ಅನ್ನೋರಿಗೆ ಟಿಕೆಟ್ ಕೊಡೋದು. ಹಾಗಾಗಿ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್, ಹಾಗೆಯೇ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಆಕೆಗೆ ಟಿಕೆಟ್ ಕೊಡೋದಕ್ಕೆ ಈಗ ಹೈಕಮಾಂಡ್ ಬಹುತೇಕ ಸಮ್ಮತಿಯನ್ನು ಸೂಚಿಸಿದೆ. ಬಟ್ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ, ಯಾಕೆ ಅಂತಂದರೆ ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಕಾಶ್ ಹುಕ್ಕೇರಿ ಅವರು ಇವರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದರು. ಬರೀ ಇವ್ರ ಮಕ್ಕಳು ಇವರಿಗೆ ಕೊಟ್ಟರೆ ನಮಗೇನು ಅಂತಲೂ ಆಗುತ್ತೆ. ಅದು ಕಾಂಗ್ರೆಸ್ನಲ್ಲೂ ಇದೆ, ಬಿ ಜೆ ಪಿನಲ್ಲೂ ಇದೆ. ಬಟ್ ಎಲ್ಲವನ್ನು ಅಳೆದು ತೂಗಿ ಅದೆಲ್ಲ ಸರಿಪಡಿಸೋಣ ಅನ್ನೋ ಕಾರಣಕ್ಕೋಸ್ಕರನೇ ಈಗ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಈ ಎಲ್ಲ ಚರ್ಚೆಗಳಾಗಿದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರ ಮನವೊಲಿಕೆ ಆಗ್ತದೆ. ನೋಡೋಣ, ಅದೆಲ್ಲ ಫೈನಲ್ ಆಗಿ ಲಿಸ್ಟ್ ಅನೌನ್ಸ್ ಆಗಬೇಕು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಈಗ ಇಬ್ಬರಿಗೂ ಕಿತ್ತಾಟ ಬೇಡ ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಮಕ್ಕಳಿಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಾ, ಅಥವಾ ಬೇರೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ? ಒಂದು ರೀತಿಯಲ್ಲಿ ಹಾಗೂ ಕೂಡ ಹೌದು ಅರವಿಂದ್. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಸಾಕಷ್ಟು ಪ್ರತಿಷ್ಠೆ ಯುದ್ಧಕ್ಕೆ ಬಿದ್ದಿದ್ರು ಮತ್ತು ಇಬ್ಬರ ನಡುವೆ ಕೂಡ ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಿಸಿಕೊಳ್ಳುವಂತ ಪೈಪೋಟಿ ಕೂಡ ನಡೆದಿತ್ತು. ಈಗ ಒಂದು ಕಡೆ ಬೆಳಗಾವಿಯಿಂದ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಖಚಿತವಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾರಂತೆ. ಇದೇ ಸಂದರ್ಭದಲ್ಲಿ ಚಿಕ್ಕೋಡಿಯಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇತ್ತು. ಆದ್ರೆ ಅವರು ಈಗ ಒಪ್ತಾ ಇಲ್ಲ ಅನ್ನುವಂಥದ್ದು, ಅಂದ್ರೆ ಅದನ್ನ ತಿಳಿಸ್ತೀವಿ, ಸ್ವಲ್ಪ ಸಮಯ ಕೊಡಿ ಅನ್ನುವಂಥದ್ದು. ಯಾಕಂದ್ರೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೂ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕುಟುಂಬದ ಜೊತೆ ಮಾತನಾಡಿ ತಿಳಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಂತ. ಹಾಗಾಗಿ ತಡರಾತ್ರಿ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ ಹೊರತಾಗಿಯೂ ಕೂಡ ಇದುವರೆಗೂ ಕೂಡ ತಮ್ಮ ಪುತ್ರಿಯ ಸ್ಪರ್ಧೆಗೆ ಸಚಿವ ಜಾರಕಿಹೊಳಿ ಸಮ್ಮತಿಯನ್ನು ಕೊಟ್ಟಿಲ್ಲ. ಇಂದು ಬೆಳಗ್ಗೆ ಅವರು ಬೆಂಗಳೂರಿಂದ ಬೆಳಗಾವಿ ಕೂಡ ತೆರಳಿದ್ದಾರೆ. ಅಲ್ಲಿ ಕುಟುಂಬದ ಸದಸ್ಯರ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಬಹುತೇಕ ಸ್ಪರ್ಧೆಗೆ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ, ಪುತ್ರಿಯನ್ನು ಸ್ಪರ್ಧೆ ಮಾಡಿಸುವ ವಿಚಾರದಲ್ಲಿ ಮಾತು ಕೂಡ ಕೇಳಿ ಬರ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.